ಮಾನ್ಯ ವೀಕ್ಷಕರೇ ನಮಸ್ಕಾರ. ಇವತ್ತು ತಮಗೆ ಒಂದು ಬಹುಮುಖ್ಯವಾದ ಮಾಹಿತಿಯನ್ನು ತಮಗೆ ನೀಡಲಿಕ್ಕೆ ಇಷ್ಟಪಟ್ಟು ಮುಂದೆ ಬಂದಿದ್ದೇನೆ. ನಾವು ಕಳೆದ 30 ವರ್ಷಗಳಿಂದ ಆದಿವಾಸಿಗಳ ಅರಣ್ಯ ಹಕ್ಕಿಗಾಗಿ ಏನು ಹೋರಾಟ ಮಾಡಿದ್ವಿ, ಅದು ಇಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷ ಬೆಳವಣಿಗೆಯಾಗಿ ರೂಪುಗೊಳ್ತಾ ಇರೋದು ಸಂತೋಷ ವಿಚಾರ. 1994ರಲ್ಲಿ ನಾವು ಕಾಡಿಗೆ ನುಗ್ಗಿ ಚಳವಳಿ ಎಂಟರ್ ಫಾರೆಸ್ಟ್ ಎಜಿಟೇಷನ್ ಪ್ರಾರಂಭಿಸಿದ್ವಿ. ಅಂದಿನ ಕಾಲದಲ್ಲಿ ನಾವು ಆದಿವಾಸಿಗಳು ವಾಸ ಮಾಡ್ತಿರೋಂಥ ಈ ಪ್ರದೇಶವನ್ನು, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಪ್ರದೇಶವನ್ನು ವನ್ಯಜೀವಿ ತಾಣ, ಹುಲಿ ಸಂರಕ್ಷಣಾ ಪ್ರದೇಶ ಇತ್ಯಾದಿಗಳಾಗಿ ಗುರುತಿಸಿಕೊಂಡು ಆದಿವಾಸಿಗಳನ್ನು ಸಂಪೂರ್ಣ ಕಾಡಿಂದ ಹೊರಹಾಕಲಾಯಿತು. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಪಾರಂಪರಿಕವಾಗಿ ನಮ್ಮನ್ನು ಸಾಕಿ ಸಲಹಿದ ನಮ್ಮ ಹಿರಿಯರು ಬದುಕಿ ಬಾಳಿದಂಥ ಅರಣ್ಯಗಳಲ್ಲಿ ನಾವು ಹಕ್ಕನ್ನು ಹೊಂದಿದ್ದೇವೆ. ಇತರೆ ಸಮುದಾಯಗಳಿಗೆ ಹೇಗೆ ಭೂಮಿಯನ್ನು ಕೊಟ್ಟು ಪಿತರಾರ್ಜಿತ ಆಸ್ತಿಗಳನ್ನು ಹೊಂದಲಿಕ್ಕೆ ಅಥವಾ ಭೂಮಿ ಮೇಲಿನ ಹಕ್ಕನ್ನು ಹೊಂದಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕೃಷಿಕರನ್ನಾಗಿ ಮಾಡಲು, ಕೃಷಿಕರನ್ನು ಕೃಷಿ ಕೆಲಸವನ್ನು ಮುಂದುವರಿಸಲು ಹೇಗೆ ಸರ್ಕಾರಗಳು ನೆರವಾಗಿವೆ, ಅದೇ ರೀತಿ ಆದಿವಾಸಿಗಳು ತಮ್ಮ ಪಾರಂಪರಿಕ ಅರಣ್ಯ ಪ್ರದೇಶದಲ್ಲಿ ಬದುಕ್ತಾ ಬಾಳ್ತಾ ಅರಣ್ಯವನ್ನು ರಕ್ಷಣೆ ಮಾಡ್ತಾ ವನ್ಯಜೀವಿಯನ್ನು ಕಾಪಾಡ್ತಾ ತಮ್ಮ ಬದುಕನ್ನು ನಿರ್ವಹಿಸ್ತಾ ಒಂದು ಅತ್ಯಂತ ಪ್ರಾಚೀನವಾದ ಬದುಕನ್ನು ಉಳಿಸಿ ಬಾಳಲಿಕ್ಕೆ ಮತ್ತು ಅಲ್ಲಿದ್ದಂಥ ಜ್ಞಾನ ಪರಂಪರೆಯನ್ನು ಉಳಿಸಲಿಕ್ಕೋಸ್ಕರವಾಗಿ ಪರಿಸರದ ಒಡನಾಟದಲ್ಲಿ ಮನುಷ್ಯನ ಬಾಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಬೇರೆ ಜಗತ್ತಿಗೆ ತೋರಿಸೋ ದೃಷ್ಟಿಯಿಂದ ಅರಣ್ಯ ಹಕ್ಕಿನ ಹೋರಾಟವನ್ನು ಪ್ರಾರಂಭಿಸಿದ್ವಿ. ಅಂದಿನ ಕಾಲದಲ್ಲಿ ನಾವು ಅರಣ್ಯ ಹಕ್ಕಿನ ಹೋರಾಟ ಪ್ರಾರಂಭಿಸಿದಾಗ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಹೋರಾಟಕ್ಕೆ ಒಂದು ಐಕಾನ್ ಬೇಕಾಗಿದ್ದು ಅರಣ್ಯ ಹಕ್ಕಿಗಾಗಿ ಹೋರಾಟ ಮಾಡಿದಂಥ ಮಹನೀಯರು. ಇದನ್ನು ನಾವು ಅಧ್ಯಯನ ಮಾಡ್ತಾ ಹೊರಟಾಗ ಜಾರ್ಖಂಡ್ನ ಛೋಟಾನಾಗ್ಪುರ ಪ್ರದೇಶದಲ್ಲಿ ಬಿರ್ಸಾ ಮುಂಡಾರವರು ಬ್ರಿಟಿಷ್ ಸರ್ಕಾರದ ವಿರುದ್ಧ, ಅಂದರೆ 1800 ಕೊನೆಯ ಭಾಗದಲ್ಲಿ, ಅಂದರೆ 1900 ಇಸ್ವಿನಲ್ಲಿ ವಿಶೇಷವಾಗಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿ ಬ್ರಿಟಿಷರ ಅರಣ್ಯ ನೀತಿಯ ಬಗ್ಗೆ, ಅವರು ಆದಿವಾಸಿಗಳ ಅರಣ್ಯ ಪ್ರದೇಶಗಳನ್ನು ರಾಷ್ಟ್ರೀಯ ಸ್ವತ್ತು ಅಥವಾ ಸರ್ಕಾರ ಸ್ವತ್ತು ಎಂದು ಘೋಷಣೆ ಮಾಡಿ ಆದಿವಾಸಿಗಳ ಪಾರಂಪರಿಕ ಹಕ್ಕನ್ನು ಕಿತ್ತು ಅರಣ್ಯ ಇಲಾಖೆಯನ್ನು ಪ್ರಾರಂಭಿಸಿ ಒಂದು ಜನಸಮುದಾಯದ ನಿಯಂತ್ರಣದಲ್ಲಿದ್ದಂಥ ಒಂದು ಸಾಮೂಹಿಕ ಸಂಪನ್ಮೂಲವನ್ನು ಸರ್ಕಾರದ ಸ್ವತ್ತಾಗಿ ರೂಪಿಸಿಕೊಂಡು ಅರಣ್ಯವನ್ನು ತಮ್ಮ ಹಿತಕ್ಕೆ ಬಳಸಲಿಕ್ಕೆ ಪ್ರಾರಂಭಿಸಿದ್ದು ಬಹಳ ದೊಡ್ಡ ಚರಿತ್ರೆಯಲ್ಲಿ ನಡೆದಂಥ ದೊಡ್ಡ ದೌರ್ಜನ್ಯ ಕೂಡ. ಇಂಥ ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೋಸ್ಕರವಾಗಿ, ವಿರೋಧಿಸೋಕ್ಕೋಸ್ಕರವಾಗಿ ಬಿರ್ಸಾ ಮುಂಡಾರವರು ಅಂದೇ ನಮಗೆ ನಮ್ಮ ಸ್ವಾಭಿಮಾನತೆ ಬೇಕು, ನಮ್ಮ ಅರಣ್ಯಗಳು ನಮಗೆ ಬೇಕು, ನಮಗೆ ರಾಣಿ ಆಡಳಿತ ಬೇಕಿಲ್ಲ, ಬೇಡ ಅನ್ನೋ ಒಂದು ನಿಶ್ಚಲವಾದ ಮನಸ್ಸಿನಲ್ಲಿ ಹೋರಾಟ ಪ್ರಾರಂಭಿಸಿದರು. ಅವರ ಹೋರಾಟ ಬಹಳ ದಿನಗಳಲ್ಲಿ ಇಲ್ಲ, ಆದರೆ ಅವರು ಇನ್ನೂ 25 ವರ್ಷ ಮುಗಿಯೋದ್ರೊಳಗಡೆ ತಾನು ಒಂದು ಅರಣ್ಯ ಪ್ರದೇಶದಲ್ಲಿ ಬದುಕಿ ಬಾಳಿ ಅಲ್ಲಿ ಯುವಜನರ ಒಂದು ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ದಂಗೆಗಳನ್ನ ಎಬ್ಬಿಸಿ ಅರಣ್ಯ ಆದಿವಾಸಿಗಳ ಸಂಪನ್ಮೂಲಗಳೇ ಹೊರತು ಸರ್ಕಾರಿ ಸ್ವತ್ತುಗಳೆಲ್ಲ ನಮ್ಮ ಘೋಷಣೆ ಮಾಡಿ ಮತ್ತು ನಮಗೆ ನಮ್ಮ ಸ್ವಾಭಿಮಾನತೆ ಮುಖ್ಯ ಹೊರತು ಬೇರೆಯವರ ಆಡಳಿತ ನಮ್ಮ ಮೇಲೆ ಹೇರೋದು ಸರಿಯಲ್ಲ, ನಮ್ಮ ಪರಂಪರೆಯ ಬದುಕನ್ನು ನಮಗೆ ಬದುಕಲಿಕ್ಕೆ ಬಿಡಿ ಅಂತೇಳಿ ಹೋರಾಟ ಶುರು ಮಾಡಿದ್ರಲ್ಲ, ಅದು ಸ್ವಾತಂತ್ರ್ಯ ಚಳವಳಿಗೆ ಒಂದು ಬುನಾದಿ ಕೂಡ ಆಗಿತ್ತು. ಸೊ ಹೀಗಾಗಿ ಅಂಥ ಒಬ್ಬ ವ್ಯಕ್ತಿಯ ಮಾರ್ಗದರ್ಶನ ನಮಗೆ ಬೇಕಾಗಿದ್ದರಿಂದ 1994ರಲ್ಲಿ ಕರ್ನಾಟಕದಲ್ಲಿ ಬಿರ್ಸಾ ಮುಂಡಾ ಅವರನ್ನ ಪರಿಚಯ ಮಾಡ್ತಾ ಅರಣ್ಯ ಹಕ್ಕಿನ ಹೋರಾಟವನ್ನು ಪ್ರಾರಂಭಿಸಿದ್ವಿ. ಮೊದಲನೇದಾಗಿ ಬಿರ್ಸಾ ಮುಂಡಾ ಅವರ ಹೆಸರಿನಲ್ಲಿ ಮತ್ತು ನಮ್ಮ ಹುಣಸೂರು ತಾಲೂಕಿನ ಬಿಳ್ಳೆನಹೊಸಹಳ್ಳಿಯ ಚೌಡಮ್ಮ ತಾಯಿಯ ಕಾಡಿಗೆ ಪ್ರವೇಶ ಮಾಡಿ ಅಲ್ಲಿ ಪೂಜೆ ಸಲ್ಲಿಸಿ 900 ಜನರು ಆದಿವಾಸಿಗಳು ನುಗ್ಗಿದ್ವಿ ಕಾಡಿಗೆ. ಆಗ ಅರಣ್ಯ ಇಲಾಖೆಯವರು, ಪೊಲೀಸ್ನವರು ನಮ್ಮನ್ನು ತಡೆದರಾದರೂ ಅವರಿಗೆ ಪ್ರಶ್ನೆ ಕೇಳಿದ್ವಿ, ಹೇಗೆ ತಡೀತೀರಿ, ನಮಗೆ ಪೂಜೆ ಮಾಡೋ ಹಾಕಿಲ್ವಾ? ನಿಮ್ಮ ದೇವಸ್ಥಾನಗಳನ್ನ ನಿಮ್ಮ ಬಯಲು ಮೇಲೆ ಕಟ್ಕೊಂಡಿದ್ದೀರಿ, ನಮ್ಮ ದೇವಸ್ಥಾನಗಳು ನಮ್ಮ ಮರದ ಕೆಳಗೆ ಇಟ್ಕೊಂಡಿದ್ದೀವಿ ನಾವು, ಇದೇ ನಮ್ಮ ದೇವಸ್ಥಾನಗಳು, ನಮ್ಮ ಪೂಜಾ ಸ್ಥಳಗಳು. ಸೊ ಈ ಥರ ಒಂದು ನಮ್ಮ ಪೂಜಾ ಸ್ಥಳಗಳಿಗೆ ನಮ್ಗೆ ಹೋಗ್ಲಿಕ್ಕೆ ಬಿಡಿದವರು ಹೇಗೆ? ನಮ್ಮ ಗೆಡ್ಡೆ ಗೆಣಸು ನಮ್ಮ ಆಹಾರ ಪದಾರ್ಥಗಳಿರೋದಲ್ಲಿ ನಮ್ಮ ಹಿರಿಯರಿಗೆ ನಾವೇನಾದರೂ ಅನ್ನ ಇತ್ಯಾದಿಗಳನ್ನು ಇಡಬೇಕು ಅಂತ ನಮಗೆ ಗೆಡ್ಡೆ ಗೆಣಸುಗಳನ್ನ ಇಟ್ಟು ಜೇನನ್ನ ಇಟ್ಟು ನಾವು ಪೂಜಿಸಬೇಕು. ಸೊ ನಮಗೂ ಹಕ್ಕಿಲ್ವೇ?
ನಮ್ಮ ಪರಂಪರೆಯ ಹಕ್ಕನ್ನು ತಡೀಲಿಕ್ಕೆ ನೀವ್ಯಾರು ಓಕೆ ಅಂಥೇಳಿ ಪ್ರಶ್ನೆ ಕೇಳಿದ್ದಕ್ಕೆ ವನ್ಯಜೀವಿ ಇದರಲ್ಲಿ ತಡೀಲಿಕ್ಕೆ ಸೇರಿಸ್ಲಿಕ್ಕೆ ಬರಲ್ಲ, ವನ್ಯಜೀವಿ ಕಾಯ್ದೆಯಲ್ಲಿ ಎಲ್ಲಿ ಸೇರಿಸ್ಬರಲ್ಲ ಅಂತಿದೆ. ಅಲ್ಲೂ ಕೂಡ ಒಂದು ವನ್ಯಜೀವಿ ಒಂದು ಪ್ರದೇಶದಲ್ಲಿ ವನ್ಯಜೀವಿ ಜಾಸ್ತಿಯಾಗಿ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿ ಕೊಲ್ಲಲ್ಪಟ್ಟಿದ್ರೆ ಅದು ತಿನ್ನಬಹುದಾದಂಥ ಮಾಂಸ ಆಗಿದ್ದರೆ ಅದನ್ನು ಒಂದು ಆದಿವಾಸಿಗಳಿಗೆ ಕೂಡ ಅದನ್ನು ಹಂಚುವ ಪದ್ಧತಿಗಳಿದೆ. ಆದಿವಾಸಿಗಳು ತಮ್ಮ ಕಿರು ಸಂಪನ್ಮೂಲ ಸಂಗ್ರಹಿಸೋ ಕೂಡ ವ್ಯವಸ್ಥೆ ಇದೆ. ಇಂಥದ್ರಲ್ಲಿ ನಮ್ಮನ್ನು ಯಾಕೆ ಬೇಡ ಅಂತೀರಿ ಅಂತೇಳಿ ಒತ್ತಡ ಹಾಕಿ ನಾವು ಕೆಲಸವನ್ನು ಪ್ರಾರಂಭಿಸಿದ್ವಿ. ಅಂದರೆ ಪ್ರಾರಂಭವಾದ ಹೋರಾಟ ನಂತರ ಅದು ಬೇರೆ ಬೇರೆ ರೂಪ ತಾಳಿತು. 94ರಲ್ಲಿ ಪ್ರಾರಂಭ ಆದದ್ದು 96ರ ಹೊತ್ತಿಗೆ ಸ್ವಯಮಾಡಳಿತ ಹೋರಾಟವಾಗಿ ರೂಪುಗೊಳ್ಳಿತು. ಅಂದಿನ ಕಾಲದಲ್ಲಿ ಎಚ್ ಡಿ ದೇವೇಗೌಡರು ಭಾರತದ ಪ್ರಧಾನಿಗಳಾಗಿದ್ದರಿಂದ ನಾವು ಬಿರ್ಸಾ ಮುಂಡಾರವರ ಹೆಸರಿನಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ನಮ್ಮ ಬಿ ಡಿ ಶರ್ಮಾರವರ ಮುಂದಾಳತ್ವದಲ್ಲಿ ಮತ್ತು ಪ್ರದೀಪ್ ಪ್ರಭು ಅವರ ಮುಂದಾಳತ್ವದಲ್ಲಿ ಸ್ವಯಮಾಡಳಿತ ಹೋರಾಟವನ್ನು ಕೂಡ ಪ್ರಾರಂಭಿಸಿದ್ವಿ. ಇದರ ಫಲವಾಗಿ ದೇಶದಲ್ಲಿ ಪೇಸಾ ಕಾಯ್ದೆ, ಆದಿವಾಸಿಗಳ ಪಂಚಾಯಿತಿ ಕಾಯ್ದೆ 1996 ಜಾರಿಗೆ ಬಂತು. ಅದರಲ್ಲಿ ಗ್ರಾಮ ಸಭೆಗೆ ಮಹತ್ವ ಕೊಟ್ಟು ಆದಿವಾಸಿಗಳ ಸ್ವಯಮಾಡಳಿತಕ್ಕೆ ಒಂದು ಒತ್ತು ಬಂತು. ಆದರೆ ದುರದೃಷ್ಟವಶಾತ್ ನಮ್ಮ ಕರ್ನಾಟಕದ ಮತ್ತು ಕೇರಳ, ತಮಿಳುನಾಡು, ಈ ದಕ್ಷಿಣ ಭಾರತದ ಈ 3 ರಾಜ್ಯಗಳು ಶೆಡ್ಯೂಲ್ಡ್ ಏರಿಯಾಗಳಾಗದೇ ಇರೋದ್ರಿಂದ, 5th ಶೆಡ್ಯೂಲಲ್ಲಿ ಬರದೇ ಇರೋದ್ರಿಂದ ನಮಗೆ ಅದು ಲಭ್ಯ ಆಗಲಿಲ್ಲ. ಅಷ್ಟೊಂದು ಪವಿತ್ರವಾದ ಕಾನೂನು ನಮಗೆ ಆದಿವಾಸಿಗಳಿಗೆ ಲಭ್ಯ ಆಗಲಿಲ್ಲ. ಆದರೆ ಇದನ್ನು ನಮಗೆ ಕೊಡಬೇಕು ಅಂತ ಹೇಳಿ ಶೆಡ್ಯೂಲ್ ಏರಿಯಾ ಮಾಡಬೇಕು ಅಂತ ಕೂಡ ಒತ್ತಡ ಮಾಡಿದ್ವಿ. ಅದು ಹಾಗೆ ಇನ್ನೂ ಪ್ರೋಸೆಸ್ಸಲ್ಲಿ ಇದೆ. ಇನ್ನೂ ಸರ್ಕಾರ ಅದನ್ನು ಪರಿಗಣಿಸಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅರಣ್ಯ ಹಕ್ಕನ್ನು ಹೋರಾಟ ಮಾಡಲಿಕ್ಕೆ ನಾವು ಮುಂದುವರಿಸಿದ ಸಂದರ್ಭದಲ್ಲಿ ಆವಾಗ ನಮ್ಮ ವಾಜಪೇಯಿಯವರ ಒಂದು ಪ್ರಯತ್ನದಿಂದಾಗಿ ವಾಜಪೇಯಿಯವರು ಒಂದು 60 ಹಾಡಿಗಳಿಗೆ ಭಾರತ ದೇಶ 60 ಆದಿವಾಸಿ ಗ್ರಾಮಗಳಿಗೆ ಸ್ವಯಮಾಡಳಿತವನ್ನು ಮತ್ತು ಅರಣ್ಯ ಹಕ್ಕನ್ನು ಕೊಡಲಿಕ್ಕೆ ಒಂದು ಆದೇಶವನ್ನು ಹೊರಡಿಸಿದರು. ನಾವು 60 ಹಳ್ಳಿಗಳಿಗೆ ಯಾಕೆ ಇಡೀ ದೇಶಕ್ಕೆ ಕೊಡಿ ಅಂತ ಹೇಳಿ ನಾವು ಒತ್ತಡ ಹಾಕಿದ್ವಿ. ಆ ಹಿನ್ನೆಲೆಯಲ್ಲಿ ನಂತರ ಬಂದಂಥ ದರ್ಶನರಾಯರ ಸರ್ಕಾರ ಒಂದು ಬಿರ್ಸಾ ಮುಂಡಾ ಅವರವರ ಮುಂದಾಳತ್ವದಲ್ಲಿ ಏನು ಹೋರಾಟ ನಡೀತು ಅದನ್ನು ಮುಂದುವರಿಸಿದ ಭಾಗವಾಗಿ ದಿಲೀಪ್ ಸಿಂಗ್ ಬೋರಿಯಾರವರ ಅಂದಿನ MP ಆಗಿದ್ದಂಥ ಆದಿವಾಸಿ ಮುಖಂಡ ದಿಲೀಪ್ ಸಿಂಗ್ ಬೋರಿಯಾರವರ ಮುಂದಾಳತ್ವದಲ್ಲಿ ಒಂದು ಕಮಿಟಿಯನ್ನು ರಚಿಸಿ ಆದಿವಾಸಿಗಳಿಗೆ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡಬೇಕಾದ್ರೆ ಏನೇನು ರೂಪುರೇಷೆಗಳು ಬೇಕು, ಯಾವ ದೃಷ್ಟಿಯಲ್ಲಿ ಅದನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ವರದಿನ ಕೊಡಿ ಅಂತ ಕೇಳಿದ್ರಿಂದ ಅವರು ವರದಿ ಕೊಟ್ಟರು. ಆ ವರದಿನ ಸಲ್ಲಿಸಿ ಆದಮೇಲೆ ನಾವು ಆವಾಗ ಒಂದು ಸರ್ಕಾರನ ಒತ್ತಡ ಹಾಕಿದ್ವಿ. ನಂಗ ಜನಮೇ ಬುರಿಯಾವ ಮಾಡೋನಿಗೆ ವರದಿಯ ಸರ್ಕಾರ ಅದನ್ನು ಜಾರಿಗೆ ತರಾಕು, ನಂಗ ಕಾಡು ನಂಗ ಹಾಡಿ ನಂಗವೇ ಹಾಳಾಕು ಎಂಬ ಘೋಷಣೆಯೊಂದಿಗೆ ಹೋರಾಟವನ್ನು ಪ್ರಾರಂಭಿಸಿದ್ವಿ. ಈ ಹೋರಾಟ ಪ್ರಾರಂಭಿಸಿ ಮುಂದುವರೆದ ಮೇಲೆ ಒಂದು ವಿಶೇಷವಾದ ಒಂದು ಹಂತಕ್ಕೆ ಬಂತು. ಏನಂತಂದರೆ ದೇವೇಗೌಡರು ಕಾಲದಲ್ಲಿ ಪೇಸಾ ಕಾಯ್ದೆ ಏನು ಮಾಡಿದ್ರಲ್ಲ, ಪಂಚಾಯತಿ ಕಾಯ್ದೆ, ಆದಿವಾಸಿ ಪಂಚಾಯತಿ ಕಾಯ್ದೆ, ಅಲ್ಲಿ ಗ್ರಾಮ ಸಭೆಗೆ ಮಹತ್ವ. ಅಂದರೆ ದೇಶದ ವಿಧಾನಸಭೆ, ರಾಜ್ಯದ ವಿಧಾನಸಭೆ ಹೇಗೆ ಎಷ್ಟು ಮುಖ್ಯನೋ, ದೇಶದ ಲೋಕಸಭೆ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಸ್ಥಳೀಯ ಗ್ರಾಮ ಸಭೆಗಳು ಮುಖ್ಯ. ಅಲ್ಲಿಂದನೇ ಎಲ್ಲ ಅಧಿಕಾರಗಳು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಲ್ಲಿಂದನೇ ಅಧಿಕಾರ ಪ್ರಾರಂಭ ಆಗೋದು. ಸೊ ಅದರಿಂದ ಅವಕ್ಕೆ ಮಹತ್ವ ಕೊಡಬೇಕು, ಅವ್ರ ತೀರ್ಮಾನಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಅಂತ ಹೇಳಿ ಅವರೇನೋ ಕಾನೂನು ಮಾಡಿದರು. ಆ ಕಾನೂನನ್ನು ನಾವು ಗೌರವಿಸ್ತಾ ಅದೇ ರೀತಿ ನಮ್ಮ ಹಾಡಿಗಳನ್ನು, ನಮ್ಮ ಅರಣ್ಯ ಪ್ರದೇಶಗಳನ್ನು ನಾವೇ ನಿರ್ವಹಿಸ್ತೀವಿ. ನಮ್ಮ ಅರಣ್ಯಗಳಲ್ಲಿರುವಂಥ ವನ್ಯಜೀವಿ ಆಗಲಿ, ನಮ್ಮ ಅರಣ್ಯ ಪ್ರದೇಶವನ್ನು ಕಾಪಾಡೋದಾಗಲಿ ಮಾಡ್ತಾ ನಮ್ಮ ಜೀವನವನ್ನು ಕೂಡ ನಿಭಾಯಿಸ್ಕೊಳ್ತೀವಿ ಅನ್ನೋದನ್ನು ಮುಂದಿಟ್ಕೊಂಡು ಹೋರಾಟ ಪ್ರಾರಂಭಿಸಿದ್ವಿ. ಇದರ ಫಲವಾಗಿ ನಂತರ ಏನು ಮನಮೋಹನ್ ಸಿಂಗ್ ಅವರ ಆಡಳಿತ ಬಂತು. ಅವರ ಅಧಿಕಾರ ಅವಧಿಯಲ್ಲಿ 2006ನೇ ಇಸ್ವಿನಲ್ಲಿ ಈ ಆದಿವಾಸಿ ಪಂಚಾಯಿತಿ ಕಾಯ್ದೆಯ ಹಿನ್ನೆಲೆಯಲ್ಲಿ, ಅದರ ಮಾರ್ಗದರ್ಶನದಲ್ಲಿ, ಬಿರ್ಸಾ ಮುಂಡಾ ಅವರ ಹೋರಾಟದ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ದಿಲೀಪ್ ಸಿಂಗ್ ಬೋರಿಯಾರವರ ವರದಿಯ ರೂಪುರೇಷೆಯ ಹಿನ್ನೆಲೆಯಲ್ಲಿ ಒಂದು ಅನುಸೂಚಿತ ಬುಡಕಟ್ಟುಗಳ ಅರಣ್ಯ ಹಕ್ಕು ಮಾನ್ಯತಾ ಕಾಯ್ದೆ ಜಾರಿಗೆ ಬಂತು. ಅಂದರೆ ಅದನ್ನು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ ಹೇಳಿ ಸಾಮಾನ್ಯ ಕರಿತೀವಿ. ಈ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದ ಮೇಲೆ ಅದಕ್ಕೆ 2008ರಲ್ಲಿ ಅದಕ್ಕೆ ನೀತಿ ನಿಯಮಗಳನ್ನು ಮಾಡಿದರು. ಅದರ ಅನುಸಾರ ಇಲ್ಲಿ ಲೋಕಲ್ಲಾಗಿ ಸರ್ಕಾರಗಳು ಜನರಿಗೆ ತರಬೇತಿ ಕೊಟ್ಟು ಅರಣ್ಯ ಸಮಿತಿಗಳನ್ನ ರಚನೆ ಮಾಡಿ, ಉಪವಿಭಾಗ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನ ಮಾಡಿ ಅರಣ್ಯ ಹಕ್ಕಿಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಮಾಡ್ತು. ಸೊ ಆವಾಗ 2011 ನಂತರ ಬಹಳಷ್ಟು ಜನರು ಅರ್ಜಿಗಳನ್ನ ಸಲ್ಲಿಸಿದರು. ಈ ಅರ್ಜಿಗಳು ಸಲ್ಲಿಸಿದ ಮೇಲೆ ಆ ಕಾಲದಲ್ಲಿ ಅರಣ್ಯ ಇಲಾಖೆಗಾಗಲಿ ಆದಿವಾಸಿಗಳಿಗೆ ಭೂಮಿ ಕೊಡಬೇಕು ಅಂತ ಮನಸ್ಸಿರಲಿಲ್ಲ. ರೆವಿನ್ಯೂ ಇಲಾಖೆಗೆ ನಮ್ಮ ಹಕ್ಕನ್ನು ಪ್ರತಿಪಾದಿಸಿ ಕಾಪಾಡೋ ಅಷ್ಟು ಶಕ್ತಿ ಇರಲಿಲ್ಲ. ಅವರು ರೆವಿನ್ಯೂ ಮೈಂಡು ಭೂಮಿ ಗ್ರ್ಯಾಂಟ್ ಮಾಡೋದು ಅಂತ ತಿಳ್ಕೊಂಬಿಟ್ಟಿದ್ರು.
ಆದರೆ ನಮ್ಮ ಬುಡಕಟ್ಟು ಇಲಾಖೆ ನಮ್ಮ ಪರವಾಗಿ ವಾಯ್ಸ್ ಮಾಡುವಷ್ಟು ಸಾಮರ್ಥ್ಯ ಇರಲಿಲ್ಲ. ಹೀಗಾಗಿ ನಮಗೆ ಇದನ್ನು ನ್ಯಾಯ ಸಿಗಲಿಲ್ಲ. ನಾವು ಕೊಟ್ಟಂಥ ಎಲ್ಲ ಮನವಿಗಳ ಅರ್ಜಿಗಳನ್ನು ಸರ್ಕಾರ ವನ್ಯಜೀವಿ ಕಾಯ್ದೆ ಪ್ರದೇಶ ಇದು ಅಂತ ಹೇಳಿ ಎಲ್ಲ ಅರ್ಜಿಗಳನ್ನು ತಿರಸ್ಕರಿಸಿ ನಮಗೆ ಅನ್ಯಾಯ ಮಾಡ್ತು. ಈ ಅನ್ಯಾಯ ಮಾಡಿದ ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ವಿ, ನಾವು ಮತ್ತೆ ಸರ್ಕಾರಕ್ಕೆ ಒತ್ತಡ ಮಾಡ್ತಾನೆ ಬಂದ್ವಿ. ಮತ್ತು ಎಲ್ಲ ದೇಶದಾದ್ಯಂತ ಒಗ್ಗೂಡಿ ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ನಮಗೆ ಅರಣ್ಯ ಹಕ್ಕು, ನಮಗೆ ನಿಜವಾದ ಆದಿವಾಸಿಗಳಿಗೆ ನ್ಯಾಯ ಕೊಡುವಂಥ ಒಂದು ಸಂವಿಧಾನದ ಒಂದು ಭಾಗ. ಸೊ ಈ ಅರಣ್ಯ ಹಕ್ಕು ಜಾರಿಗೊಳಿಸಿ ಅರಣ್ಯ ಹಕ್ಕನ್ನು ನಮಗೆ ಆದಿವಾಸಿಗಳಿಗೆ ಮಾನ್ಯ ಮಾಡಿದವರೇ ನಮ್ಮ ಬದುಕು ಹೀಗೆ ಅತಂತ್ರವಾಗಿ ಇರುತ್ತೆ. ಅದರಿಂದ ನಮಗೆ ಅರ್ಜಿಗಳನ್ನ ತಿರಸ್ಕರಿಸ್ತಾ ಇರೋದು ಕಾನೂನು ಬಾಹಿರವಾಗಿದೆ. ಇದು ಅರಣ್ಯಕ್ಕಿನ ಕಾಯ್ದೆ ಮಾಡಿರದೇ ಆದಿವಾಸಿಗಳ ಪಾರಂಪರಿಕ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವುದು ಅಂತ ಹೇಳಿ, ಅವರೇನು ಕೊಡೋದಲ್ಲ, ಅವ್ರಿಗೆ ಬದುಕಿ ಬಾಳ್ತಿರೋಂಥ ಅರಣ್ಯಗಳನ್ನು ಅವ್ರ ಹೆಸರಿಗೆ ಮಾನ್ಯ ಮಾಡುವಂಥದ್ದು, ಗೌರವಿಸೋದು, ಅದನ್ನು ಮಾಡಬೇಕಾಯಿತು. ಅದನ್ನು ಮಾಡ್ದೇ ಅನ್ಯಾಯ ಮಾಡಿದ್ರಲ್ಲ, ಹಾಗಾಗಿ ನಾವು ಮತ್ತೆ ಹೋರಾಟವನ್ನು ಮುಂದುವರಿಸ್ಬೇಕಾಗಿ ಬಂತು. ಸುಪ್ರೀಂ ಕೋರ್ಟು 2019ರಲ್ಲಿ ಯಾವ ಅರ್ಜಿಗಳನ್ನು ತಿರಸ್ಕರಿಸಿದಿರಿ ಅವನ್ನ ಮರುಪರಿಶೀಲನೆ ಮಾಡಿ ಅರಣ್ಯ ಹಕ್ಕನ್ನು ಮಾನ್ಯ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿಸ್ತು. ಈ ಹಿನ್ನೆಲೆಯಲ್ಲಿ ಮತ್ತೆ ನಾವು ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಅಂಥೇಳಿ ಒತ್ತಡ ಹಾಕಿದ್ವಿ. ಹುಣಸೂರಿನಲ್ಲಿ ಆದಿವಾಸಿ ಪಾರ್ಲಿಮೆಂಟ್ ಸಭೆಯನ್ನು ಕರೆದು ಅಲ್ಲಿ ಎಲ್ಲ ಅರಣ್ಯ ಹಕ್ಕಿನ ಸಮಿತಿಗಳನ್ನು ಕರೆಸಿ ಅವರುಗಳಿಂದ ಮತ್ತೆ ಪುನಃ ಅರ್ಜಿಗಳನ್ನು ಸಬ್ ಡಿವಿಷನ್ ಕಮಿಟಿಗೆ ಪುನರ್ ಪರಿಶೀಲಿಸಿ ಅಂತೇಳಿ ಅರ್ಜಿ ಹಾಕಿದ್ವಿ. ನಮ್ಮಲ್ಲಿ ಏನಾಯಿತು ಅಂದರೆ, ಆ ಕಾಲದಲ್ಲಿ ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಒಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇನೆ ಅರಣ್ಯ ಇಲಾಖೆಯ ಕುತಂತ್ರಕ್ಕೆ ಒಳಗಾಗಿ ಅವರ ಮಾತನ್ನು ಕೇಳಿ ಒಂದೇ ದಿನದಲ್ಲಿ ಸುಮಾರು 1300 ಅರ್ಜಿಗಳನ್ನು ಪರಿಶೀಲಿಸಿದ್ವಿ ಅಂತ ಹೇಳಿ ಪರಿಶೀಲನೆ ಹೆಸರಿನಲ್ಲಿ ತಿರಸ್ಕರಿಸಿ ಮೂಲೆಗಿಟ್ಟರು. ಇದನ್ನು ಮತ್ತೆ ನಾವು ಪ್ರಶ್ನಿಸಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟು ಜಿಲ್ಲಾಧಿಕಾರಿಗಳ ಮುಂದೆ ಅದು ಪೆಂಡಿಂಗಲ್ಲಿದೆ. ಸೊ ಈ ಪೆಂಡಿಂಗಲ್ಲಿದ್ದ ಈ ಸಂದರ್ಭದಲ್ಲಿ ಯಾವುದೇ ಅರಣ್ಯ ಇಲಾಖೆಯ ಒಂದು ಇನ್ವಾಲ್ವ್ಮೆಂಟು ಈ ಕಮಿಟಿಯಲ್ಲಿ ಹೆಚ್ಚು ಇಲ್ಲದೇ ಡಿವಿಷನಲ್ ಕಮಿಷನರು ಗಮನಕ್ಕೂ ಕೂಡ ತಂದ್ವಿ, ಇಲ್ಲಿ ನಮಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಅಂತ. ಆದರೆ ರಾಜ್ಯ ಮಟ್ಟದಲ್ಲಿರುವಂಥ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಜೊತೆಯಲ್ಲಿ ಇರುವಂಥ ಉಸ್ತುವಾರಿ ಸಮಿತಿ ಕೂಡ ಸರಿಯಾಗಿ ಮಾರ್ಗದರ್ಶನ ಮಾಡಲಿಲ್ಲ. ಕಾರಣ ಏನಂತಂದರೆ, ನಮ್ಮ ಕರ್ನಾಟಕದಲ್ಲಿ ಕಳೆದ 4 ವರ್ಷಗಳಿಂದ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದಿಲ್ಲ. ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ ನಡೆದಿಲ್ಲ. ಇದು ಸರ್ಕಾರ ಮಾಡಬೇಕಾಗಿರೋಂಥ ಸಂವಿಧಾನಬದ್ಧವಾದ ಕರ್ತವ್ಯ, ಅದು ಪಾಲಿಸಿಲ್ಲ. ಈ ಪಾಲಿಸದೇ ಇರೋದನ್ನ ಈಗ ಅರಣ್ಯ ಸಮಿತಿಗಳು, ಜಿಲ್ಲಾ ಮಟ್ಟದ ಸಮಿತಿಗಳು ಮತ್ತು ತಾಲೂಕು ಮಟ್ಟದ ಸಮಿತಿಗಳು ಇನ್ನು ಕಾರ್ಯನಿರ್ವಹಿಸ್ತೇನೆ ನಮ್ಮ ಎಲ್ಲ ಅರ್ಜಿಗಳನ್ನು ಹಾಗೆ ವಿಲೆ ಇಡಲಾಗಿದೆ. ಇದರಿಂದಾಗಿ ನಮಗೆ ಬದುಕನ್ನು ಚಾರಿತ್ರಿಕವಾಗಿ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ ಅವ್ರು ನ್ಯಾಯ ಕೊಡಲಿಕ್ಕಾಗಿ ಮಾಡಿದಂಥ ಈ ಕಾನೂನು ಮತ್ತು ನೆನೆಗುದಿಗೆ ಬಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಈ ಆಗಿರೋ ಅನ್ಯಾಯ ಆಗಿಂದಾಗಿ ಪ್ರತಿಭಟಿಸ್ತಾನೆ ಸರ್ಕಾರಕ್ಕೆ ಮನವಿ ಕೊಡ್ತಾನೆ ಇದ್ವಿ. ಇತ್ತೀಚೆಗೆ ನವಂಬರ್ 12ರಂದು ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು HD ಕೋಟೆ ತಾಲೂಕಿನ ಕೆರೆಹಾಡಿಗೆ ಭೇಟಿ ಇತ್ತು. ಅಲ್ಲಿ ಆದಿವಾಸಿಗಳೊಟ್ಟಿಗೆ ಸಂಜೆ ಹೊತ್ತಿನಲ್ಲಿ ಒಂದು ಸಂವಾದ ಮಾಡಿಸಿದರು. ಆ ಸಂವಾದ ಮಾಡೋ ಟೈಮಲ್ಲಿ ಅವ್ರ ಗಮನಕ್ಕೆ ಬಹಳ ಮುಖ್ಯವಾದ ವಿಷಯ ಏನಂತಂದರೆ, ಆದಿವಾಸಿಗಳ ರಕ್ಷಣೆಗಾಗಿ ಆದಿವಾಸಿಗಳ ಪರಂಪರೆಯಿಂದ ಬದುಕಿ ಬಾಳಿದ ಅರಣ್ಯಗಳನ್ನು ಅವರ ಹೆಸರಿಗೆ ಹಕ್ಕು ಮಾನ್ಯ ಮಾಡುವಂಥ ಕಾಯ್ದೆ ಏನಿದೆ ಅದನ್ನು ಸರಿಯಾಗಿ ಜಾರಿಗೊಳಿಸಿಲ್ಲ. ನಮಗೆ ಕೆಲವು ಕಡೆ ಕೊಡುವಾಗ 1 ಗುಂಟೆ 2 ಗುಂಟೆ ನಾವು ಗುಡಿಸಲು ಕಟ್ಟಿರೋ ಜಾಗದಲ್ಲಿ ಮಾತ್ರ ಕೊಟ್ಟು ನಮಗೆ ಉಸಿರು ಕಟ್ಟೋಗಿ ಮಾಡಿದ್ದಾರೆ. ಇದು ತಪ್ಪಿದು. ಅಷ್ಟೇ ಅಲ್ಲ, ಕಾಡಲ್ಲಿ ನಮಗೆ ಗೆಡ್ಡೆ ಗೆಣಸು ಸಂಗ್ರಹ ಮಾಡ್ಲಿಕ್ಕೆ ಬಿಡಲ್ಲ, ಪೂಜಾ ಸ್ಥಳಕ್ಕೆ ಹೋಗಿ ಬಿಡಲ್ಲ, ಸ್ಮಶಾನಕ್ಕೆ ಹೋಗಿ ಬಿಡಲ್ಲ, ಮನೆ ಕಟ್ಲಿಕ್ಕೆ ಬಿಡ್ತಾಯಿಲ್ಲ, ಕುಡಿಯೋಕ್ಕೆ ನೀರು ಕೊಡ್ತಾಯಿಲ್ಲ, ಎಲೆಕ್ಟ್ರಿಸಿಟಿ ಕೊಡ್ತಾಯಿಲ್ಲ. ಇನ್ನು ಆಗ ನಾವೇನು ಹೇಗೆ ಬದುಕಬೇಕು? ಅರಣ್ಯ ಹಕ್ಕಿನ ಕಾಯ್ದೆ ಬಂದದ್ದಾದರೂ ಯಾಕೆ? ಮತ್ತೆ ನಮಗೆ ನ್ಯಾಯ ಕೊಡಲಿಕ್ಕೋಸ್ಕರವಾಗಿ ಚಾರಿತ್ರಿಕವಾಗಿರುವಂಥ ಅನ್ಯಾಯವನ್ನು 100 ವರ್ಷಗಳಿಂದ ಆಗಿರೋ ಅನ್ಯಾಯವನ್ನು ಸರಿಪಡಿಸಲಿಕ್ಕೋಸ್ಕರ ಬಂದಿರೋಂಥ ಈ ಕಾಯ್ದೆಯನ್ನು ಜಾರಿಗೊಳಿಸ್ತಾನೆ ಅನ್ಯಾಯ ಆಗ್ತಾಯಿದೆ. ಈಗ ಸರಿ ಮಾಡ್ತಿರೋ ಇಲ್ಲವೋ ಅಂಥೇಳಿ ಒತ್ತಡ ಮಾಡಿದ್ರಿಂದ ಮತ್ತೆ ಅವರು ಪುನಃ ಇದನ್ನು ಸೀರಿಯಸ್ ತಗೊಳ್ತೀನಿ ಅಂತ ಹೇಳಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೆಸಿ ಅಧಿಕಾರಿಗಳನ್ನ ಕರೆದು ಮುಖ್ಯ ಕಾರ್ಯದರ್ಶಿಗಳಿಗೂ ಅವ್ರು ಬ್ರೀಫ್ ಮಾಡಿ ಕೂಡಲೇ ರಾಜ್ಯ ಮಟ್ಟದಲ್ಲಿ ಸಭೆ ಕರೆದು ಇದರ ಬಗ್ಗೆ ಚರ್ಚಿಸಿ ಒಂದು ಮಾರ್ಗದರ್ಶಕವಾದ ಒಂದು ಲೆಟರ್ನ ಕಳಿಸ್ಬೇಕು ಅಂತ ಹೇಳಿದೆ. ಆಧಾರದ ಮೇಲೆ ಇತ್ತೀಚೆಗೆ ಅಂದರೆ ಡಿಸೆಂಬರ್ 2ನೇ ತಾರೀಕಂದು ನಮ್ಮ ಮುಖ್ಯ ಕಾರ್ಯದರ್ಶಿಗಳ ನಿರ್ದೇಶನದ ಮೇರೆಗೆ ರಾಜ್ಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಾದಂಥ ರಂದೀಪ್ ರವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಅದನ್ನು ಕಳಿಸಿ ಆದಿವಾಸಿಗಳ ಅರಣ್ಯ ಹಕ್ಕನ್ನು ಮಾನ್ಯ ಮಾಡಬೇಕು ಮತ್ತು ವಿಲಯ ಆಗಿರುವಂಥ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ವಾಪಸ್ಸು
ಪರಿಶೀಲನೆಗೆ ಅದನ್ನು ತಗೊಳ್ಬೇಕು. ಮತ್ತು ಇನ್ನೆರಡು ತಿಂಗಳಲ್ಲಿ ಏನೇನು ಅರ್ಜಿಗಳು ಪೆಂಡಿಂಗ್ ಇದೆ ಮುಂದುಗಡೆ ಅವನ್ನೆಲ್ಲ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅರಣ್ಯ ಹಕ್ಕಿನ ಸಮಿತಿಗಳು ಎಲ್ಲೆಲ್ಲಿ ಏನೋ ಡಿಫಂಕ್ಟ್ ಆಗಿವೆ ಅವನ್ನೆಲ್ಲ ಮತ್ತೆ ಮರುಚಾಲನೆಗೊಳಿಸಿ ಅವಕ್ಕೊಂದು ಸಾಮರ್ಥ್ಯ ತುಂಬಿ ಕೆಲಸ ಮಾಡುವಾಗ ಮಾಡಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಇತ್ತೀಚೆಗೆ ಬೆಲೆನೋಸಳ್ಳಿ ಸಭೆ ಸೇರಿ ಬುಡಕಟ್ಟು ಕೃಷಿಕರ ಸಂಘ, ಆದಿವಾಸಿ ಮಹಿಳಾ ಸಂಘ, ಆದಿವಾಸಿ ಪಾರ್ಲಿಮೆಂಟ್ ಸಮಿತಿ ಮತ್ತು ಅರಣ್ಯ ಹಕ್ಕಿನ ಸಮಿತಿ ಸದಸ್ಯಗಳೆಲ್ಲ ಸಭೆ ಸೇರಿ ಸರ್ಕಾರದ ಈ ಕ್ರಮವನ್ನು ಅಪ್ರಿಷಿಯೇಟ್ ಮಾಡ್ತಾ, ಇಂದಾದರೂ ಅಧಿಕಾರಿಗಳು ತಪ್ಪು ಮಾಡ್ದೇ ಒಂದು ನ್ಯಾಯಯುತವಾಗಿ ಅರಣ್ಯ ಹಕ್ಕನ್ನು ಮಾನ್ಯ ಮಾಡಿ ಆದಿವಾಸಿಗಳಿಗೆ ಆದಿವಾಸಿಗಳ ಬದುಕಿಗೆ ಆಶ್ರಯ ಆಗಿ ನಿಲ್ಲಕ್ಕಾಗಿ ಕೆಲಸ ಮಾಡಿ ಅಂತೇಳಿ ಅಂತ ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲ ಅರಣ್ಯ ಹಕ್ಕಿನ ಸಮಿತಿಗಳು ಜಿಲ್ಲಾ ಸಮಿತಿಗೆ ಮತ್ತು ಸಬ್ ಡಿವಿಷನ್ ಕಮಿಟಿಗೆ ಪತ್ರ ಬರೆದು ನಾವು ನಮ್ಮ ಏನು ಕೊಟ್ಟಿರೋಂಥ ಅರ್ಜಿಗಳನ್ನ ತಿರಸ್ಕರಿಸಿಟ್ಟಿದ್ದೀರಲ್ಲ, ಪೆಂಡಿಂಗ್ ಇಟ್ಟಿದ್ದೀರಲ್ಲ, ಅವನ್ನೆಲ್ಲ ಮತ್ತು ಮರುಚಾಲನೆ ಮಾಡಿ ಅಂಥೇಳಿ ಆಗ್ರಹಿಸಿದ್ದೀವಿ. ಇದನ್ನು ಇನ್ನು ಮುಂದಿನ ಒಂದು 2-3 ತಿಂಗಳಲ್ಲಿ ಆದಿವಾಸಿಗಳಿಗೆ ಒಂದು ತಾರ್ಕಿಕವಾದ ಒಂದು ಅಂತ್ಯ ಕಾಣಬಹುದು. ಆದಿವಾಸಿಗಳಿಗೆ ಅರಣ್ಯ ಹಕ್ಕು ಮಾನ್ಯ ಆಗೋ ದಿನಗಳು ಹತ್ತಿರ ಬಂದಿದ್ದಾವೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಅಂದರೆ ಈ 30 ವರ್ಷಗಳ ನಡೆದ ಹೋರಾಟ ಒಂದು ಗಮನಿಸಬೇಕಾದೇನಂತಂದರೆ, ಪೊಲಿಟಿಕಲ್ ಮಟ್ಟದಲ್ಲಿ, ಸರ್ಕಾರಗಳ ಮಟ್ಟದಲ್ಲಿ, ಪಾರ್ಲಿಮೆಂಟಲ್ಲಿ ಆಗ್ಬೋದು, ಅಸೆಂಬ್ಲಿಲಿ ಆಗ್ಬೋದು, ಏನು ಮಾಡಿದ್ದಾರೆ ಅದು ಒಳ್ಳೆಯ ವಿಷಯನೇ. ಆದರೆ ಅಧಿಕಾರಿಗಳ ಮಟ್ಟದಲ್ಲಿ ಇದನ್ನು ಅನುಷ್ಠಾನಗೊಳಿಸಿ ಜನರಿಗೆ ಹಕ್ಕನ್ನು ಮಾನ್ಯ ಮಾಡುವಂಥ ವಿಷಯದಲ್ಲಿ ಸರ್ಕಾರ ಕಮಿಟಿಗಳು ಕುಂಟಿದ್ದಾರೆ, ಎಡವಿದ್ದಾರೆ. ಅದನ್ನು ಹಿಂದೆ ಮಾಡಿರೋ ತಪ್ಪನ್ನು ತಿದ್ದಿಕೊಂಡು ಈಗ ಆದಿವಾಸಿಗಳಿಗೆ ಅರಣ್ಯ ಹಕ್ಕನ್ನು ಮಾನ್ಯ ಮಾಡುವಂಥ ಕೆಲಸವನ್ನು ವೇಗವಾಗಿ ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲಾ ಅರಣ್ಯ ಸಮಿತಿಗಳಿಗೆ ವಿನಂತಿಸ್ತೇವೆ. ಮತ್ತೆ ಅನ್ಯಾಯ ಮಾಡ್ದಂಗೆ ನೋಡಬೇಕು ಅನ್ನೋದು ಕೂಡ ನಮ್ಮ ಆಗ್ರಹ ಇದೆ. ಹೀಗೆ ಮತ್ತೆ ಅದೇ ಚಾಳಿನ ಮುಂದುವರಿಸಿದಲ್ಲಿ ಮತ್ತು ಆದಿವಾಸಿಗಳು ಅನಿವಾರ್ಯವಾಗಿ ಹೋರಾಟಕ್ಕೆ ಧುಮುಕಬೇಕಾಗುತ್ತೆ. ಸಂವಿಧಾನ ಈ ದೇಶದ ಜನತೆಯ ಹೇಗೆ ಭದ್ರತೆಯನ್ನು ಒದಗಿಸುತ್ತೋ ಹಾಗೆ ಅರಣ್ಯ ಹಕ್ಕಿನ ಕಾಯ್ದೆ ಆದಿವಾಸಿಗಳಿಗೆ ಭದ್ರತೆಯನ್ನು, ಅವರ ಬದುಕಿನ ಒಂದು ಎಳೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಯೋಗ್ಯವಾದ ಕಾನೂನು. ಈ ಕಾನೂನನ್ನು ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆ ಆಗಲಿ ಅದು ಬೇರೆ ಬೇರೆ ಇಲಾಖೆಯಲ್ಲಿ ತಿರಸ್ಕರಿಸೋ ಹಾಗಿಲ್ಲ. ಈ ಕಾಯ್ದೆ ಇರೋದರಿಂದ ವನ್ಯಜೀವಿಗಳ ರಕ್ಷಣೆ, ಅರಣ್ಯದ ರಕ್ಷಣೆ, ಆದಿವಾಸಿಗಳ ರಕ್ಷಣೆ ಮೂರನ್ನೂ ಮಾಡಲಿಕ್ಕೆ ಜನರ ಸಹಭಾಗಿತ್ವದಲ್ಲಿ ಅರಣ್ಯವನ್ನು ಕಾಪಾಡ್ತಾ, ವನ್ಯಜೀವಿಗಳನ್ನು ಕಾಪಾಡ್ತಾ ಬಾಳ್ಬೋದು ಅನ್ನೋ ವಿಷಯ ಕೂಡ ಇದರಲ್ಲಿ ಅಡಕವಾಗಿದೆ. ಅರಣ್ಯ ಇಲಾಖೆಗೆ ಸರ್ಕಾರ ಸಂಬಳ ಕೊಟ್ಟರೆ ಆದಿವಾಸಿಗಳಿಗೆ ಮತ್ತು ವನ್ಯಜೀವಿಗಳಿಗೆ ಅರಣ್ಯವೇ ಆ ತಾಯಿಯಾಗಿ ಅವರನ್ನು ಸಲಹುತ್ತೆ. ಹಾಗಾಗಿ ಅರಣ್ಯವನ್ನು ಜಂಟಿಯಾಗಿ ರಕ್ಷಣೆ ಮಾಡಲಿ, ಆದಿವಾಸಿಗಳು ಮತ್ತು ಅರಣ್ಯ ಇಲಾಖೆ ಇಬ್ಬರು ಜಂಟಿಯಾಗಿ ರಕ್ಷಣೆ ಮಾಡೋದ್ರಿಂದ, ಒಬ್ರಿಗೊಬ್ಬರು ಪೂರಕವಾಗಿ ಕೆಲಸ ಮಾಡೋದ್ರಿಂದ ಮತ್ತು ಒಬ್ರಿಗೊಬ್ರು ತಪ್ಪು ಮಾಡ್ದಂಗೆ ಕೂಡ ಎಚ್ಚರಿಕೆ ವಹಿಸೋ ಪರಿಸ್ಥಿತಿ ಕೂಡ ಇರೋದ್ರಿಂದ ಅರಣ್ಯವನ್ನು ಕಾಪಾಡಬೇಕು. ಏಕೆಂದರೆ ಅರಣ್ಯದಲ್ಲಿ ಈಗ ಹಳ ಜಾಸ್ತಿ ಆಗಿಬಿಟ್ಟಿದೆ, ಪಾರ್ಥೇನಿಯಂ ಶುರುವಾಗಿದೆ. ವಿಶೇಷವಾಗಿ ಯುಕಲಿಪ್ಟಸ್ ಅಂತ ಮರಗಳಿರ್ಬೋದು, ಅಕೇಶಿಯಾ ಹರ್ಕ್ಯುಲಸ್ ಅಂತ ಮರಗಳಿರ್ಬೋದು, ಇದು ಮಾನೋಕಲ್ಚರ್ ಕೂಡ ಇದೆ. ಅಷ್ಟರ ಜೊತೆಗೆ ಕಳೆ ಕೂಡ ಶುರು ಆಗ್ತಾಯಿದೆ. ಕಳೆಗಳು ಕೂಡ ಇರೋದ್ರಿಂದ ಅಲ್ಲಿ ಹುಲ್ಲು ಬೆಳೀತಾ ಇಲ್ಲ, ಪ್ರಾಣಿಗಳಿಗೆ ಹುಲ್ಲು ಸಿಗ್ತಾಯಿಲ್ಲ. ಅಷ್ಟೇ ಅಲ್ಲ, ಏಕದಳ ಈ ನೀಲಗಿರಿ ಮರ ಮತ್ತು ಅಕೇಶಿಯಾ ಅಂತ ಮರಗಳು ಬೇರೆ ಮರಗಳನ್ನ ಬೆಳೀಲಿಕ್ಕೆ ಬಿಡಲ್ಲ, ಅಲ್ಲಿ ಅರಣ್ಯಗಳು ವೃದ್ಧಿ ಆಗ್ತಾಯಿಲ್ಲ. ಹೀಗಾಗಿ ಇಂಥವನ್ನು ಕ್ರಮೇಣ ತೆಗೆದು ನಿಜವಾದ ಅರಣ್ಯ ರೂಪುಗೊಳ್ಬೇಕು. ವನ್ಯಜೀವಿಗಳಿಗೆ ಆಹಾರ ಸಿಗೋ ಹಾಗೆ ಕೂಡ ಅಲ್ಲಿ ಅರಣ್ಯವನ್ನು ರೂಪಿಸಬೇಕು. ಇವೆಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡು ಆದಿವಾಸಿಗಳು ಮತ್ತು ಅರಣ್ಯ ಇಲಾಖೆ ಇಬ್ಬರು ಕೂಡ ಜಂಟಿಯಾಗಿ ಅರಣ್ಯವನ್ನು ಕಾಪಾಡಿದರೆ ವನ್ಯಜೀವಿಗಳಿಗೂ ಒಳ್ಳೆಯದು, ಆದಿವಾಸಿಗಳಿಗೂ ಒಳ್ಳೆಯದು. ಅಷ್ಟೇ ಅಲ್ಲ, ನಮ್ಮ ಇಡೀ ಸಮಾಜಕ್ಕೆ ಒಳ್ಳೆಯದು ಅನ್ನೋದನ್ನು ನಾವು ಈ ಸರಿ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಅರಣ್ಯ ಹಕ್ಕಿನ ಕಾಯ್ದೆಯನ್ನು ಬಹಳ ಗಂಭೀರವಾಗಿ ಅಧಿಕಾರಿಗಳು ಮತ್ತು ಸರ್ಕಾರಗಳು ಪರಿಗಣಿಸಿ ಅರಣ್ಯ ಹಕ್ಕನ್ನು ಮಾನ್ಯ ಮಾಡಬೇಕು. ಅರಣ್ಯ ಹಕ್ಕನ್ನು ಪಡ್ಕೊಂಡಂಥ ಆದಿವಾಸಿಗಳು ಕೂಡ ಅರಣ್ಯವನ್ನು ತನ್ನ ತಾಯಿ ಥರ ನೋಡ್ಕೊಂಡು ರಕ್ಷಣೆ ಮಾಡ್ತಾ, ತಾವು ಬೆಳೀತಾ ಅರಣ್ಯವನ್ನು ರಕ್ಷಣೆ ಮಾಡ್ತಾ ಬಾಳಿದರೆ ವನ್ಯಜೀವಿಗೂ ಒಳ್ಳೆಯದು, ಅರಣ್ಯಕ್ಕೂ ಒಳ್ಳೆಯದು, ಇಡೀ ಸಮಾಜಕ್ಕೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಮಾನ್ಯ ವೀಕ್ಷಕರು ಈ ಮಾತುಗಳನ್ನ ಆಲಿಸಿದ್ದಕ್ಕೆ ಹಾಗೂ ತಮ್ಮ ಪ್ರಭಾವವನ್ನು ಅರಣ್ಯ ಇಲಾಖೆ ಮೇಲೆ, ಸರ್ಕಾರದ ಮೇಲೆ ಬೀರಿ ಅರಣ್ಯವು ಇನ್ನು ಮುಂದೆ ಜನರ ಸಹಭಾಗಿತ್ವದಲ್ಲೇ ಕಾಪಾಡಲ್ಪಡಬೇಕು. ಅದು ಎಲ್ಲೇ ಆಗಿಲ್ಲ, ಆದಿವಾಸಿಗಳಿರುವ ಪ್ರದೇಶದಲ್ಲಿ ಅರಣ್ಯ ಇರ್ಬೋದು, ಆದಿವಾಸಿಗಳು ಇಲ್ಲದೇ ಇರೋ ಪ್ರದೇಶದಲ್ಲಿ ಅರಣ್ಯ ಇರ್ಬೋದು, ಅಲ್ಲಿ ಸ್ಥಳೀಯ ಜನರು ಯಾರಿರ್ತಾರೋ ಅಂಥ ಅರಣ್ಯವಾಸಿಗಳ ಅರಣ್ಯವಾಸಿಗಳ ಭಾಗವಹಿಸುವಿಕೆಯಲ್ಲಿ ಅರಣ್ಯವನ್ನು ಕಾಪಾಡುವಂಥ ಜವಾಬ್ದಾರಿನ ಇನ್ನು ಮುಂದೆ ಅರಣ್ಯ ಇಲಾಖೆ ಹೊರಲಿ ಮತ್ತು ಸರ್ಕಾರ ಇಂಥ ನಿಲುವನ್ನು ತಗೊಳ್ಳಿ ಅಂತ ಹೇಳಿ ಆಗ್ರಹಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.